ನಮ್ಮ ಸುತ್ತಮುತ್ತ ಇರುವಂತಹ ಸಾಕಷ್ಟು ಚಿತ್ರರಂಗದವರು ನಮ್ಮನ್ನು ಅದೇ ಥರ ನೋಡ್ತಾ ಇದ್ರು. ಆದರೆ ಯಾವಾಗಲೂ ಕೂಡ ನಮ್ಮನ್ನು ಪ್ರಿಫರೆನ್ಸ್ ಅಂತ ಬಂದಾಗ ಲಾಸ್ಟಲ್ಲಿ ಇಟ್ಟಿರ್ತಾ ಇದ್ರು. ತಮಿಳುನಾಡಿನಲ್ಲಿ ನಡೆದ ಇದ್ದಂತಹ ಈ ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರೊಬ್ಬರು ಸುದೀಪ್ ಸರ್ಗೆ ಕೇಳಿದಂತಹ ಒಂದು ಪ್ರಶ್ನೆ, ಕಿತಾಪತಿ ಪ್ರಶ್ನೆ ಅಂತಲೇ ಹೇಳಬೇಕು, ಆ ಪ್ರಶ್ನೆಯ ಸಲುವಾಗಿ ಇದೀಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ನಾನು ಮೊದಲೇ ಹೇಳಿದಂಗೆ ಕಲಾವಿದರು ಮಾಡಿಕೊಂಡು ಬಂದಂತಹ ಕೆಲಸವನ್ನು ಈಗ ಪತ್ರಕರ್ತರು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಮಹೇಶ್ ಬಾಬು ಆಗಿರ್ಬೋದು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರಾಗಿರ್ಬೋದು, ಯಾರೇ ಬಂದರೂ ಸಹ ಅವರಿಗೆ ಇಲ್ಲಿಯ ಪತ್ರಕರ್ತರು ಅದೇ ರೆಸ್ಪೆಕ್ಟನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಪ್ರೀತಿಯಿಂದ ಮಾತನಾಡಿಸಿ ಕಳಿಸೋದು ನಮ್ಮ ವಾಡಿಕೆ. ಅದು ನಮ್ಮ ಕನ್ನಡಿಗರ ಬ್ಲಡ್ನಲ್ಲೇ ಬಂದಿದೆ. ಅಂದರೆ ಪತ್ರಕರ್ತ ಮತ್ತೊಂದು ಪ್ರಶ್ನೆ ಇದೆ, ಇದೇ ತರಹದ ಪ್ರಶ್ನೆಯನ್ನು ಕೇಳ್ತಾನೆ. ನಮ್ಮ ತೆಲುಗು ಚಿತ್ರರಂಗದಲ್ಲಿ ಹೀರೋಗಳಿಗೆ ಅಥವಾ ಹೀರೋಯಿನ್ಗಳಿಗೆ ಕೊಡುವಂತಹ ಒಂದು ಸಂಭಾವನೆ ಏನಿದೆ, ಆ ಸಂಭಾವನೆ ದುಡ್ಡಲ್ಲೇ ನೀವು ಕನ್ನಡದವರು ಒಂದು ಸಿನಿಮಾನ ಮಾಡಿ ಮುಗಿಸ್ತಿರಲ್ಲ ಅಂತ. ನೀವು ನಮ್ಮ ಕಲಾವಿದರಿಗೆ ಈ ರೀತಿಯ ಅವಮಾನಗಳನ್ನು ಅಲ್ಲಿ ಮಾಡಿದ್ರೆ ನಿಮ್ಮ ಕಲಾವಿದರಿಗೆ ಅದೇ ರೀತಿಯ ಅವಮಾನಗಳನ್ನು ಇಲ್ಲಿ ಮಾಡೋದಕ್ಕೆ ನಮಗೆ ಬರಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಜವಾಗ್ಲೂ ತಪ್ಪು. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕನ್ನಡ ಇಂಡಸ್ಟ್ರಿನ ಕೀಳಾಗಿ ನೋಡ್ತಾ ಇದ್ದಂತಹ ಒಂದು ಕಾಲ ಇತ್ತು. ಹೆಂಗಿತ್ತು ಅಂತಂದರೆ, ಕನ್ನಡ ಇಂಡಸ್ಟ್ರಿ ಅಂತಂದರೆ ಅಲ್ಲೆಲ್ಲ ಚಿಕ್ಕ ಪುಟ್ಟ ಸಿನಿಮಾಗಳು, ಆ ಸಿನಿಮಾದ ಕ್ವಾಲಿಟಿ ಸರಿ ಇರ್ತಾ ಇರಲಿಲ್ಲ. ನಮಗೆ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಕೊಡೋವಂಥ ದುಡ್ಡಲ್ಲಿ ಅವರೊಂದು ಸಿನಿಮಾನೇ ಮುಗಿಸ್ಬಿಡ್ತಾರೆ. ಸಿನಿಮಾ ಸ್ಟೋರಿದಲ್ಲಿ ಹುರುಳಿರಲ್ಲ. ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟನ್ನು ಕನ್ನಡ ಚಿತ್ರರಂಗ ಕೊಡಲ್ಲ ಎನ್ನುವ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಸಾಕಷ್ಟು ಚಿತ್ರರಂಗದವರು ನಮ್ಮನ್ನು ಅದೇ ಥರ ನೋಡ್ತಾ ಇದ್ರು. ಅಂದರೆ ಯಾವಾಗಲೂ ಕೂಡ ನಮ್ಮನ್ನು ಪ್ರಿಫರೆನ್ಸ್ ಅಂತ ಬಂದಾಗ ಲಾಸ್ಟಲ್ಲಿ ಇಟ್ಟಿರ್ತಾಯಿದ್ರು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಸೈಮಾ ಅವಾರ್ಡ್ ಫಂಕ್ಷನ್ಸು, ಐಫಾ ಅವಾರ್ಡ್ ಫಂಕ್ಷನ್ಸು, ಈ ತರಹದ ಫಂಕ್ಷನ್ಸ್ಗಳಿಗೆ ಹೋದಾಗ ಬೇರೆ ಎಲ್ಲ ಚಿತ್ರರಂಗಗಳಿಗೂ ಸಹ ಮೊದಲ ಪ್ರಿಫರೆನ್ಸನ್ನು ಕೊಟ್ಟು ಮೊದಲ ಆದ್ಯತೆಯನ್ನು ಕೊಟ್ಟು ಅವರನ್ನು ಚೆನ್ನಾಗಿ ನಡೆಸ್ಕೊಂಡು, ಅಂದರೆ ಯಾವ ಮಟ್ಟಕ್ಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಏರ್ಪೋರ್ಟಿಂದ ಆ ಫಂಕ್ಷನ್ ನಡೆಯುವ ಜಾಗಕ್ಕೆ ಕರ್ಕೊಂಬರೋಕ್ಕೆ ಒಂದು ಟ್ರಾನ್ಸ್ಪೋರ್ಟೇಷನ್ ಇರ್ತಾ ಇತ್ತಲ್ಲ, ಆ ಟ್ರಾನ್ಸ್ಪೋರ್ಟೇಷನ್ನಲ್ಲೂ ಸಹ ಬೇರೆ ಭಾಷೆಯ ಕಲಾವಿದರಿಗೆ ಸೂಪರ್ ಆಗಿರುವಂತಹ ಲಕ್ಸುರಿ ಕಾರ್ಗಳನ್ನು ಕಳಿಸೋರು. ಆದರೆ ಕನ್ನಡದಿಂದ ಬಂದಂತಹ ಕಲಾವಿದರಿಗೆ ಯಾವುದೋ ಒಂದು ಹಳೆಯ ಕಾರು, ಎಲ್ಲೋ ಬೋರ್ಡ್ ಕಾರು, ಈ ತರಹದ ಕಾರುಗಳನ್ನು ಕಳಿಸಿ ಅವರನ್ನು ರಿಸೀವ್ ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಕನ್ನಡ ಚಿತ್ರರಂಗವನ್ನು ನೋಡ್ತಾ ಇದ್ರು. ಆದರೆ ಬರ್ತಾ 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 ಇತ್ತೀಚಿನ ದಿನಗಳಲ್ಲಿ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಅಂದರೆ ಕನ್ನಡದ ಸಿನಿಮಾಗಳ ಕಲಾವಿದರನ್ನು ಬೇರೆ ರೀತಿ ನಡೆಸ್ಕೊಳ್ಳೋದು ಕಮ್ಮಿ ಆಗ್ತಾ ಬರ್ತಾ ಇದೆ. ಕಾರಣ ಕನ್ನಡ ಚಿತ್ರರಂಗದಿಂದ ಬರ್ತಾ ಇರುವಂತಹ ಕ್ವಾಲಿಟಿ ಸಿನಿಮಾಗಳು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬೇರೆ ಭಾಷೆಯ ಕಲಾವಿದರು ಕನ್ನಡದ ಸಿನಿಮಾಗಳನ್ನು, ಕನ್ನಡದ ಕಲಾವಿದರನ್ನು ಬೇರೆ ರೀತಿಯಾಗಿ ನೋಡುವಂತಹ ಒಂದಷ್ಟು ಡೆವಲಪ್ಮೆಂಟ್ಗಳು ಸಹ ಆಗ್ತಾ ಇತ್ತು. ಆದರೆ ಆಗ ಯಾವೆಲ್ಲ ಭಾಷೆಯ ಕಲಾವಿದರು ಕನ್ನಡದವರನ್ನು ಅಥವಾ ಕನ್ನಡದ ಸಿನಿಮಾಗಳನ್ನು, ಕನ್ನಡದ ಸಿನಿಮಾದ ನಟನಟಿಯರನ್ನು ಅವಮಾನಿಸ್ತಾರೋ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಪಾಠವನ್ನು ಈ ಹಿಂದೆ ಕಲಿಸಿದ್ದೀವಿ. ಅದಕ್ಕೆ ಇತ್ತೀಚೆಗೆ ನಡೆದಂತಹ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ, ಕನ್ನಡದ ವಿಚಾರವಾಗಿ ನಾಲ್ಗೆಯನ್ನು ಹರಿಬಿಟ್ಟಂತಹ ಕಮಲ್ ಹಾಸನ್ ಅವರ ಒಂದು ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ನಾವು ಬಿಡಲಿಲ್ಲ. ಸೊ ಈ ರೀತಿಯ ಘಟನೆಗಳಿಗೆ ಕರ್ನಾಟಕ ಅಥವಾ ಕನ್ನಡಿಗರು ಖಡಕ್ಕಾಗಿ ನಿಂತ್ಕೋತಾರಲ್ಲ, ಈ ನಿಂತ್ಕೊಳ್ಳುವಂತಹ ಮನಸ್ಥಿತಿ ಬೆಳೆದಾದ ಮೇಲೆ ಕಲಾವಿದರು ನಿಧಾನಕ್ಕೆ ಬದಲಾಗ್ತಾ ಬಂದರು. ಅಂದರೆ ಮೇನ್ ಸ್ಟ್ರೀಮ್ನಲ್ಲಿ ಅವ್ರಿಗೆ ಮನಸ್ಸಿನ ಒಳಗಡೆ ಇದ್ದರೂ ಸಹ ಕನ್ನಡ ವಿಚಾರ ಅಂತ ಬಂದಾಗ, ಕನ್ನಡ ಸಿನಿಮಾ ವಿಚಾರ ಅಂತ ಬಂದಾಗ ನೋಡಿಕೊಂಡು ಹಿಂದು ಮುಂದು ನೋಡಿಕೊಂಡು ಮಾತನಾಡುವಂತಹ ಮಟ್ಟಕ್ಕೆ ಅವರು ಬಂದರು. ಯಾಕೆ ಅಂತಂದರೆ, ಕರ್ನಾಟಕದಲ್ಲಿ ಬೇರೆ ಸಿನಿಮಾಗಳಿಗೆ ಇರುವಂತಹ ಮಾರ್ಕೆಟ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿತ್ತು. ಸೊ ನಾನು ಇದನ್ನೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟು ದಿನಗಳ ಕಾಲ ಬೇರೆ ಚಿತ್ರರಂಗದ ಕಲಾವಿದರು ಈ ರೀತಿಯ ನಡವಳಿಕೆಗಳನ್ನು ತೋರಿಸ್ಕೊಳ್ತಾ ಬಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ನಡವಳಿಕೆಗಳನ್ನು ಪತ್ರಕರ್ತರಲ್ಲಿ ನಾವು ಕಾಣಬಹುದಾಗಿದೆ ಅಂತಂದರೆ ತಪ್ಪಾಗಲ್ಲ. ನಿನ್ನೆಯಿಂದ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟ್ ತಮಿಳುನಾಡಿನಲ್ಲಿ ನಡೀತಾ ಇರುತ್ತೆ. ತಮಿಳುನಾಡಿನಲ್ಲಿ ನಡೆದ ಇದ್ದಂತಹ ಈ ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರೊಬ್ಬರು ಸುದೀಪ್ ಸರ್ಗೆ ಕೇಳಿದಂತಹ ಒಂದು ಪ್ರಶ್ನೆ, ಕಿತಾಪತಿ ಪ್ರಶ್ನೆ ಅಂತಲೇ ಹೇಳಬೇಕು, ಆ ಪ್ರಶ್ನೆಯ ಸಲುವಾಗಿ ಇದೀಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಹೇಳುವಂತಹ ಸಿಚುವೇಶನ್ ನನಗೆ ನಿರ್ಮಾಣ ಆಯಿತು. ಸೊ ಇಷ್ಟು ದಿನಗಳ ಕಾಲ ನಾನು ಮೊದಲೇ ಹೇಳ್ದಂಗೆ ಕಲಾವಿದರು ಮಾಡಿಕೊಂಡು ಬಂದಂತಹ ಕೆಲಸವನ್ನು ಈಗ ಪತ್ರಕರ್ತರು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಎನ್ನುವ ಒಂದು ಕಾನ್ಸೆಪ್ಟ್ ಬಂದಾದಮೇಲೆ, ಪ್ಯಾನ್ ಇಂಡಿಯಾ ಎನ್ನುವ ಸಿನಿಮಾಗಳು ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ, ಕನ್ನಡದ ನೆಲದಿಂದ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದು 1000 ಕೋಟಿ ಕಲೆಕ್ಷನನ್ನು ಮಾಡಿಕೊಳ್ಳುವ ಮೂಲಕ ಇಡೀ ದೇಶದ ಚಿತ್ರರಂಗ ನಮ್ಮ ಕಡೆ ತಿರುಗಿ ನೋಡುವಂತೆ ಆದಮೇಲೆ, ಎಲ್ಲ ಲ್ಯಾಂಗ್ವೇಜ್ನ ಪವರ್ ಸೆಂಟರ್ಗಳಲ್ಲಿ, ಅಂದರೆ ತಮಿಳಾಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ ರೀತಿ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಇರುವಂತಹ ಪವರ್ ಸೆಂಟರ್ಗಳಲ್ಲಿ ಒಂದೊಂದು
ಪ್ರೆಸ್ ಮೀಟ್ ಅಂತೂ ನಡೆಯುತ್ತೆ. ನಮ್ಮ ಕರ್ನಾಟಕಕ್ಕೆ ಅಂತ ಬಂದಾಗ ಕರ್ನಾಟಕದ ಪವರ್ ಸೆಂಟರ್ ಬೆಂಗಳೂರು ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಆಗೇ ಆಗುತ್ತೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದ್ದಾಗ. ಸೊ ಬೇರೆ ಭಾಷೆಯ ಕಲಾವಿದರು ಕನ್ನಡಕ್ಕೆ ಬಂದಾಗ ನಾವು ಅವರನ್ನು ಯಾವ ರೀತಿ ನಡೆಸ್ಕೊಳ್ತೀವಿ, ಅಥವಾ ಇಲ್ಲಿಯ ಪತ್ರಕರ್ತರು ಯಾವ ರೀತಿ ನಡೆಸ್ಕೊಳ್ತಾರೆ? ಬಾಲಿವುಡ್ನ ಗೋವಿಂದ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗ್ ಹೇಳಿಸ್ತೀವಿ. ಪಕ್ಕದ ಅಂದರೆ ತೆಲುಗು ಇಂಡಸ್ಟ್ರಿನಿಂದ ಜೂನಿಯರ್ NTR ಬಂದಾಗ ಅಪ್ಪು ಸರ್ ಬಗ್ಗೆ ಕೇಳ್ತೀವಿ. ಅಪ್ಪು ಸರ್ ಸಿನಿಮಾಗೆ ಈ ಹಿಂದೆ ಅವರು ಹಾಡು ಹೇಳಿದ್ರು, ಆ ಹಾಡನ್ನು ಆಡಿಸ್ತೀವಿ. ಪ್ರಭಾಸ್ ಬಂದಾಗ ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ಕೇಳ್ತೀವಿ, ಪ್ರೀತಿಯಿಂದ ಬರಮಾಡ್ಕೊಡ್ತೀವಿ. ಸಂಜಯ್ ದತ್ ಬಂದಾಗ ಆಫ್ಟರ್ KGF ಅವರನ್ನು ಕನ್ನಡದ ನಟ ಎನ್ನುವಷ್ಟರ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಇಲ್ಲಿನ ಪತ್ರಕರ್ತರು ಸಹ ಅವರನ್ನು ಅಷ್ಟು ಪ್ರೀತಿಯಿಂದ ಮಾತನಾಡಿ ಗೌರವದಿಂದ ಮಾತನಾಡಿಸಿ ಕಳಿಸ್ತಾರೆ. ಹೀಗೆ ಬೇರೆ ಭಾಷೆಯ ಕಲಾವಿದರು ಮಹೇಶ್ ಬಾಬು ಆಗಿರ್ಬೋದು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರಾಗಿರ್ಬೋದು, ಯಾರೇ ಬಂದರೂ ಸಹ ಅವರಿಗೆ ಇಲ್ಲಿಯ ಪತ್ರಕರ್ತರು ಅದೇ ರೆಸ್ಪೆಕ್ಟನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಪ್ರೀತಿಯಿಂದ ಮಾತನಾಡಿಸಿ ಕಳಿಸೋದು ನಮ್ಮ ವಾಡಿಕೆ. ಅದು ನಮ್ಮ ಕನ್ನಡಿಗರ ಬ್ಲಡ್ನಲ್ಲೇ ಬಂದಿದೆ. ಅಂದರೆ ಯಾರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಯಾರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದು. ಸೊ ಆದರೆ ಕರ್ನಾಟಕದಲ್ಲಿ ಸಿಚುವೇಶನ್ ಈ ಥರ ಇದೆ. ಆದರೆ ಬೇರೆ ಭಾಷೆಯ ಪತ್ರಕರ್ತರು ಅಥವಾ ನಮ್ಮ ಕನ್ನಡದವರು ಅಲ್ಲೂ ಹೋಗಿ ಪ್ರೆಸ್ ಮೀಟ್ ಮಾಡುವಾಗ, ಕನ್ನಡದ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಸಲುವಾಗಿ ಪ್ರೆಸ್ ಮೀಟ್ ಮಾಡುವಾಗ ಈ ತರಹದ ಕಿತಾಪತಿಗಳನ್ನು ಬೇರೆ ಬೇರೆ ರಾಜ್ಯದ ಪತ್ರಕರ್ತರು ಇತ್ತೀಚೆಗೆ ಮಾಡೋದಕ್ಕೆ ಆರಂಭ ಮಾಡಿರೋದು ಈ ಮಾರ್ಕ್ ಚಿತ್ರದ ಪ್ರೆಸ್ ಮೀಟ್ನಲ್ಲೂ ಸಹ ಪ್ರೂವ್ ಆಗಿದೆ. ಇತ್ತೀಚೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದ ಆಂಧ್ರ ಕಿಂಗ್ ಎನ್ನುವ ಒಂದು ಸಿನಿಮಾ ರಿಲೀಸ್ ಆಗಿತ್ತು ತೆಲುಗು ನೆಲದಲ್ಲಿ. ಈ ಸಿನಿಮಾದ ಪ್ರಮೋಷನ್ನಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಇಂಟರ್ವ್ಯೂಗಳನ್ನು, ಪ್ರೆಸ್ ಮೀಟ್ಗಳನ್ನು ಅಟೆಂಡ್ ಮಾಡಿದಾಗ ಅಲ್ಲಿ ಪತ್ರಕರ್ತ ಮತ್ತೊಂದು ಪ್ರಶ್ನೆ ಇದೆ, ಇದೇ ತರಹದ ಪ್ರಶ್ನೆಯನ್ನು ಕೇಳ್ತಾನೆ. ನಮ್ಮ ತೆಲುಗು ಚಿತ್ರರಂಗದಲ್ಲಿ ಹೀರೋಗಳಿಗೆ ಅಥವಾ ಹೀರೋಯಿನ್ಗಳಿಗೆ ಕೊಡುವಂತಹ ಒಂದು ಸಂಭಾವನೆ ಏನಿದೆ, ಆ ಸಂಭಾವನೆ ದುಡ್ಡಲ್ಲೇ ನೀವು ಕನ್ನಡದವರು ಒಂದು ಸಿನಿಮಾನ ಮಾಡಿ ಮುಗಿಸ್ತಿರಲ್ಲ ಅಂತ ಅವತ್ತು ಉಪೇಂದ್ರ ಅವರು ಖಡಕ್ಕಾಗಿ ಆ ಪತ್ರಕರ್ತನಿಗೆ ಉತ್ತರವನ್ನು ಆ ಪ್ರಶ್ನೆಗೆ ಕೊಟ್ಟು ಬಂದಿದ್ದರು. ಅದಾದ ನಂತರ ಅಲ್ಲು ಅರ್ಜುನ್ ಬೆಂಗಳೂರಿಗೆ ಬಂದಿರ್ತಾರೆ. ಪುಷ್ಪ ರಿಲೀಸ್ ಟೈಮಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. ಆಲ್ಮೋಸ್ಟ್ ಆ ಪ್ರೆಸ್ ಮೀಟು 1-1.5 ಗಂಟೆ 2 ಗಂಟೆಗಳ ಕಾಲ ಲೇಟ್ ಆಗಿರುತ್ತೆ. ಅಂದುಕೊಂಡ ಟೈಮ್ಗೆ ಸ್ಟಾರ್ಟ್ ಆಗಿರಲ್ಲ. ಆದರೆ ಅಷ್ಟು ಹೊತ್ತುಗಳ ಕಾಲ ಲೇಟಾಗಿ ಬಂದರೂ ಸಹ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಇಬ್ಬರೂ ಸಹ ಪತ್ರಕರ್ತರಲ್ಲಿ ಒಂದೇ ಒಂದು ಕ್ಷಮೆಯನ್ನೂ ಕೇಳದೆ, ಅಂದರೆ ಇಷ್ಟು ಹೊತ್ತು ಕಾಯಿಸಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸಿ, ಸಾರಿ ಲೇಟ್ ಆಯಿತು ಅಂತ ಒಂದೇ ಒಂದು ಮಾತನ್ನು ಹೇಳದೆ ಡೈರೆಕ್ಟಾಗಿ ಪ್ರೆಸ್ ಮೀಟನ್ನು ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಕನ್ನಡದ ಪತ್ರಕರ್ತರು ಒಂದಷ್ಟು ಜನ ಬೇಜಾರಾದಾಗ, ಅಲ್ಲ ನಾವು ಇಲ್ಲಿ ಆಲ್ಮೋಸ್ಟ್ 1 ಅವರ್ ಮೇಲ್ಪಟ್ಟು ಕಾಯ್ತಾ ಇದ್ದೀವಿ, ಅದಕ್ಕೆ ನೀವು ಸೌಜನ್ಯಕ್ಕಾದರೂ ಒಂದು ಸಾರಿಯನ್ನು ಕೇಳಿ ಪ್ರೆಸ್ ಮೀಟನ್ನು ಸ್ಟಾರ್ಟ್ ಮಾಡಲಿಲ್ಲ, ಹಿಂಗೆ ಆದರೆ ಕತೆ ಹೆಂಗೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲ ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಆವಾಗ ಅವರು ಸಾರಿಯನ್ನು ಕೇಳಿದರು. ಸೊ ಅದೇ ಜಿದ್ದನ್ನು ಇಟ್ಕೊಂಡಂತಹ ತೆಲುಗು ಪತ್ರಕರ್ತರು KGFನ ಪ್ರೆಸ್ ಮೀಟ್ಗಾಗಿ ಯಶ್ ಅವರು ಇಲ್ಲಿಂದ ತೆಲಂಗಾಣದಲ್ಲಿ ಪ್ರೆಸ್ ಮೀಟನ್ನು ಮಾಡೋದಕ್ಕೆ ಸಿನಿಮಾದ ಪ್ರಮೋಷನ್ಗಾಗಿ ಹೋದಾಗ ಸೇಮ್ ಇದೇ ತರಹದ ಪ್ರಶ್ನೆಗಳನ್ನು ಕೇಳಿ ಯಶ್ ಅವರಿಗೆ ಇಂಟಿಮೇಷನ್ ಇಲ್ಲದೇ ಇದ್ದರೂ ಸಹ ಎಷ್ಟೊತ್ತಿಗೆ ಪ್ರೆಸ್ ಮೀಟ್ ಆಯೋಜನೆ ಆಗಿದೆ, ನಾನು ಎಷ್ಟೊತ್ತಿಗೆ ಅಲ್ಲಿಗೆ ಬರಬೇಕು ಅನ್ನೋ ಕಂಪ್ಲೀಟ್ ಆದ ಇಂಟಿಮೇಷನ್ ಇಲ್ಲದೇ ಇದ್ದರೂ ಸಹ ನೀವು ಕೂಡ ಸ್ವಲ್ಪ ಲೇಟಾಗಿ ಬಂದಿದ್ದೀರಾ, ನೀವು ಹಂಗೆ ಹಿಂಗೆ ಅಂತ ಸೇಮ್ ಬೆಂಗಳೂರಿನಲ್ಲಿ ಅಲ್ಲು ಅರ್ಜುನ್ಗೆ ಯಾವ ಥರ ಆಗಿತ್ತೋ ಅದೇ ಸಿಚುವೇಶನನ್ನು ಆಂಧ್ರದಲ್ಲಿ ಯಶ್ ಅವರಿಗೂ ಸಹ ಪತ್ರಕರ್ತರು ತಗೊಂಡು ಬಂದಿದ್ರು. ಅದನ್ನು ಸಹ ನಾವು ನೋಡಿದ್ದೀವಿ. ಸೊ ಇಷ್ಟೆಲ್ಲ ಒಂದು ಕಡೆ ಆದರೆ ನಿನ್ನೆ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಸುದೀಪ್ ಅವರಿಗೆ ಬಂದಂತಹ ಪ್ರಶ್ನೆ ಕೂಡ ಇದೇ ಆ್ಯಂಗಲ್ನಲ್ಲಿ ಇತ್ತು, ಅಂದರೆ ಕಾಲೆಳೆಯುವ ಆ್ಯಂಗಲ್ನಲ್ಲೇ ಇತ್ತು. ಯಾವ ರೀತಿ ಅಂತಂದರೆ ಈ ಹಿಂದಿನ ಸಿನಿಮಾ ನೋಡ್ಬೋದು, ಮ್ಯಾಕ್ಸ್ ಸಿನಿಮಾ ನೋಡ್ಬೋದು. ಮ್ಯಾಕ್ಸ್ ಸಿನಿಮಾದಲ್ಲೂ ಸಹ ಸುದೀಪ್ ಅವರಿಗೆ ನಾಯಕ ನಟಿ ಆ ಚಿತ್ರದಲ್ಲಿ ಇಲ್ಲ. ಸೇಮ್ ಅದೇ ತರಹದ ಕಂಟೆಂಟ್ ಇರುವಂತಹ ಮತ್ತೊಂದು ಸಿನಿಮಾ ಮಾರ್ಕ್. ಈ ಸಿನಿಮಾದಲ್ಲೂ ಸಹ ಯಾವುದೇ ರೀತಿಯ ನಾಯಕ ನಟಿ ಸುದೀಪ್ ಅವರಿಗೆ ಇಲ್ಲ. ಸೊ ಹೀರೋಯಿನನ್ನು ಬಿಟ್ಬಿಟ್ಟು ಸುದೀಪ್ ಅವರು ಇತ್ತೀಚೆಗೆ ಸಿನಿಮಾಗಳನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಹಂಗಂತ ಸಿನಿಮಾದಲ್ಲಿ ಯಾವ ಲೇಡಿ ಕಲಾವಿದರಿಗೂ ಅಥವಾ ಮಹಿಳಾ ಕಲಾವಿದರಿಗೆ ಅವಕಾಶವನ್ನೇ ಕೊಡಲ್ವಾ ಅಂತ ನಾವು ನೋಡೋದಾದರೆ ಇಲ್ಲ, ಸಾಕಷ್ಟು ಜನ ಕಲಾವಿದರು ಇದ್ದಾರೆ. ಆದರೆ ಮೇನ್ ಕ್ಯಾರೆಕ್ಟರ್ ಅಂದರೆ ಹೀರೋಯಿನ್ನು ಕೈ ಹಿಡ್ಕೊಂಡು ಡುಯೆಟ್ ಆಡು, ಮರ ಸುತ್ತು, ಈ ತರಹದ ಒಂದಷ್ಟು ಹಳೇ ಸ್ಕೂಲಿಂದ ಹೊರಗಡೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಮಾಡಿಫಿಕೇಷನ್ಗಳನ್ನು ಸುದೀಪ್ ಅವರು ಮಾಡ್ಕೋತಾ ಬರ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಒಂದು ಪ್ರಶ್ನೆ ಎದುರಾಗುತ್ತೆ. ಏನಪ್ಪ ಅಂತಂದರೆ, ನಿಮ್ಮ ಸಿನಿಮಾಗಳಲ್ಲಿ ಇತ್ತೀಚೆಗೆ ಹೀರೋಯಿನ್ಗಳು ಇರ್ತಾ ಇಲ್ಲ, ನಿಮ್ಮ ಸಿನಿಮಾದ ಹೀರೋಯಿನ್ಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಕೂಡ ಇಲ್ಲಿ ಪ್ರೆಸ್ ಮೀಟನ್ನು ಮಾಡೋದಕ್ಕೆ ಬಂದಿದ್ದೀರಾ. ಇಲ್ಲಿ ಪ್ರೆಸ್ ಮೀಟನ್ನು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ಇಬ್ಬರು ನಟಿಯರನ್ನು ಸಹ ಸ್ಟೇಜ್ನ ಮೂಲೆಯಲ್ಲಿ ಕೂರಿಸಿದ್ದೀರಾ. ಇಲ್ಲೂ ಕೂಡ ಹಂಗೇನಾ ಎನ್ನುವ ಒಂದು ಪ್ರಶ್ನೆ கேள்தாரே பயங்கரமா பண்ணிப்பீங்க, டைலாக்லாம் பின்னி படல இருப்பீங்க. இந்த படத்துல எந்த அளவுக்கு உங்களுக்கு டைலாக் கொடுத்துருங்க அந்த அளவுக்கு இருக்கா? ஏன்னா உட்காரும் போதே உங்களை சிட்டிங் உட்காரும் போதே ஹீரோயின் ஓரமா உட்கார வச்சிருக்காங்க. படத்துலயும் அதே மாதிரி இருக்குமா? இன்னும் நான் ஒரு விஷயத்த சொல்ல சார், சாரி ரஷன் ரிப்பீட்டோ. இப்போ நீங்க கேட்டீங்களே சார், இங்க சுதீப், இந்த மாதிரி ஒரு क्वेश्चन இந்த செட்ல வரல. ஏமா உனக்கு லாஸ்ட்ல கூப்பிடுறாரு அப்படி வரல, அதுக்கு தான் நல்லா வந்துச்சு.
இப்போ நீங்க சொல்றீங்களா ஒரு விஷயம், வாங்க. இது இன்டென்ஷன்ல வரல சார், ஆச்சு. கரெக்டா? அது வந்து மைண்ட்ல நீங்க வச்சுக்கீங்கன்னா, இப்படி கேட்டீங்கன்னா ஒரு அன்கம்ஃபர்டபிள் இது வருது. யார் மைண்ட்ல இப்படி இல்ல, செலிப்ரேஷன் வரும்போது செலிப்ரேட் தான் பண்ணு. Imagine now you said, no sir, how did this work? I'll tell you. Not one person in our set woke up and went to another person and said, என்ன நடந்துச்சு தெரியுமா, இதெல்லாம் ஆச்சு. யாரும் எங்களுக்கு எதுவுமே போட்டு கொடுக்கல. அது நடிக்க கூடாது. லவ்ல லவ் மட்டும் தான் இருக்கணும், ஹார்ட் ஒர்க்ல ஹார்ட் ஒர்க் மட்டும் தான் இருக்கணும். இவர் எல்லாரும் ஹோல் ஃபிலிம், கம் ஹோல் ஃபிலிம், how you were treated, how you were respected, how you were cherished, ಅದು ಪತಿ ಫಸ್ಟ್ ಕ್ವಶ್ಚನ್. ಇದು ಯಾವ ಕ್ವಶ್ಚನ್? ಕೇಳಿದಂತಹ ಪ್ರಶ್ನೆಗೆ ಸುದೀಪ್ ಅವರು ಖಡಕ್ಕಾಗಿ ಉತ್ತರವನ್ನು ಕೊಡುವ ಮೂಲಕ ಅದು ಹೆಂಗೆ ಲಾಸ್ಟಲ್ಲಿ ಕೂತಿದ್ದಂತಹ ಆ ಇಬ್ಬರೂ ನಟಿಯರನ್ನು ಕರೆದುಕೊಂಡು ಬಂದು ಸೆಂಟರ್ನಲ್ಲಿ ಕೂರಿಸಿ, ನಮಗೆ ಈ ತರಹದ ಪ್ರಶ್ನೆಗಳನ್ನು ಇದುವರೆಗೂ ಯಾರೂ ಕೇಳಿಲ್ಲ, ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಡಲ್ವಾ ಸಿನಿಮಾದಲ್ಲಿ, ಸುದೀಪ್ ಅವರ ಸಿನಿಮಾದಲ್ಲಿ ಅಂತ ಯಾರೂ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿಲ್ಲ. ಆದರೂ ಇದನ್ನು ನಮ್ಮ ಸೆಟ್ನಲ್ಲಿ ಇರುವಂತಹ ಯಾವ ಹೀರೋಯಿನ್ಗಳು ಅಥವಾ ನಟಿಯರು ಕೇಳಿಲ್ಲ ಅಂತ ಅಂದಮೇಲೆ ನಮ್ಮ ಸಿನಿಮಾ ಚೆನ್ನಾಗೇ ಇದೆ, ನಮ್ಮ ಸಿನಿಮಾದಲ್ಲಿ ಅವರಿಗೆ ಎಷ್ಟು ಬೇಕು ಅಷ್ಟು ಪ್ರಿಫರೆನ್ಸಸ್ ಸಿಕ್ಕಿದೆ, ನಮ್ಮ ಸಿನಿಮಾದ ಸಬ್ಜೆಕ್ಟ್ ಕರೆಕ್ಟಾಗಿ ಇದೆ ಅಂತ ಅರ್ಥ. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎನ್ನುವ ಅದ್ಭುತವಾದ ಉತ್ತರವನ್ನು ಕೊಡುವ ಮೂಲಕ ಆ ಪತ್ರಕರ್ತನಿಗೆ ಏನಂತಾರೆ, ರೇಷ್ಮೆ ಬಟ್ಟೆಯಲ್ಲಿ ನೀಟಾಗಿ ಸುತ್ತಕೊಂಡು ಹೊಡೆದಂಗೆ ಉತ್ತರವನ್ನು ಸುದೀಪ್ ಅವರು ಕೊಟ್ಟಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಕಲಾವಿದರು ಮಾತುಗಾರಿಕೆಯಲ್ಲಿ ತಮ್ಮನ್ನು ಯಾವ ರೀತಿ ತೊಡಗಿಸ್ಕೊಳ್ತಾ ಇದ್ದಾರೆ ಅಂತಂದರೆ, ಉತ್ತರ ಕೊಟ್ಟಾದ ಮೇಲೆ ಆ ಕಡೆಯಿಂದ ಮತ್ತೊಂದು ಮರುಪ್ರಶ್ನೆ ಬರೋದು ಕೂಡ ಕಷ್ಟ ಆಗಬಹುದು ಅಥವಾ ಆಗಬೇಕು. ಆ ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಇತ್ತೀಚೆಗೆ ನಡೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಬೇರೆ ಭಾಷೆಯ ಪತ್ರಕರ್ತರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳದಲ್ಲೇ ಪ್ರತಿ ಬಾರಿ ಕನ್ನಡದ ಕಲಾವಿದರು, ಕನ್ನಡದ ಸಿನಿಮಾಗಳು ಅಲ್ಲಿಗೆ ಪ್ರಮೋಷನ್ಗಳಿಗೆ ಬಂದಾಗ ನಿಮ್ಮಿಷ್ಟ ಬಂದಂಗೆ ನೀವು ನಡೆದುಕೊಳ್ತಾ ಹೋಗ್ತಾ ಇದ್ದರೆ, ನಾವು ಕೂಡ ಇಲ್ಲಿ ಕನ್ನಡದಲ್ಲಿ ಪತ್ರಕರ್ತರಿದ್ದೀವಿ, ನಿಮ್ಮ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಬೇಕು, ಕರ್ನಾಟಕದ ಪವರ್ ಸೆಂಟರ್ ಆಗಿರುವಂತಹ ಬೆಂಗಳೂರಿನಲ್ಲೂ ನೀವು ಪ್ರೆಸ್ ಮೀಟ್ಗಳನ್ನು ಮಾಡಬೇಕು, ನೀವು ನಮ್ಮ ಕಲಾವಿದರಿಗೆ ಈ ರೀತಿಯ ಅವಮಾನಗಳನ್ನು ಅಲ್ಲಿ ಮಾಡಿದ್ರೆ ನಿಮ್ಮ ಕಲಾವಿದರಿಗೆ ಅದೇ ರೀತಿಯ ಅವಮಾನಗಳನ್ನು ಇಲ್ಲಿ ಮಾಡೋದಕ್ಕೆ ನಮಗೆ ಬರಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಜವಾಗ್ಲೂ ತಪ್ಪು, ನಮಗೂ ಬರುತ್ತೆ. ಬಟ್ ಆದರೆ ಬೇಡ, ನಾವು ಅಲ್ಲಿಯವರೆಗೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ನಮ್ಮ ಕಲಾವಿದರ ಕಾಲನ್ನು ಎಳೆಯೋದನ್ನು ಬಿಟ್ಟು, ನಮ್ಮ ಸಿನಿಮಾಗಳನ್ನು ಹೀಯಾಳಿಸೋದನ್ನು ಬಿಟ್ಟು, ಒಂದಷ್ಟು ಕಮ್ಮಿ ಆಗಿದೆ ಆದರೆ ಕಂಪ್ಲೀಟಾಗಿ ಕಮ್ಮಿ ಆಗಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನೆಲ್ಲವನ್ನು ಬಿಟ್ಟು ಸಿನಿಮಾ ಥರ ನೋಡಿ ಎಲ್ಲ ಕಲಾವಿದರನ್ನು ಆ್ಯಸ್ ಇಟ್ ಈಸ್ ಹೆಂಗೆ ನಡೆಸ್ಕೋತಿರೋ ಅದೇ ಥರ ನಮ್ಮ ಕನ್ನಡದ ಕಲಾವಿದರನ್ನು ನಡೆಸ್ಕೋಬೇಕು ಅನ್ನೋದು ನನ್ನ ವಾದ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ತಮಿಳಿನ ನಟ, ತೆಲುಗುನಲ್ಲೂ ಪಂಚಭಾಷಾ ನಟ ಅಂತ ಹೇಳ್ಬೋದು ಸಿದ್ಧಾರ್ಥ್ ಅವರು, ಅವರ ಸಿನಿಮಾದ ಪ್ರಮೋಷನ್ಗಾಗಿ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕನ್ನಡದ ಒಂದು ಸಂಘಟನೆ ಅಲ್ಲಿ ಹೋಗಿ ಆ ಪ್ರೆಸ್ ಮೀಟನ್ನು ಹಾಳು ಮಾಡಿ ಧಿಕ್ಕಾರಕ್ಕೆ ಹೋಗಿ ಪ್ರೆಸ್ ಮೀಟ್ ನಡೆಯದೇ ಇರುವ ಹಾಗೆ ಮಾಡಿದ್ರು. ಆವಾಗ ಕೂಡ ಕನ್ನಡಿಗರು ಹಾಗೂ ಕನ್ನಡದ ಒಂದಷ್ಟು ಜನ ಪತ್ರಕರ್ತರು, ಕನ್ನಡದ ಕಲಾವಿದರು ಎಲ್ಲರೂ ಸಹ ಮಾಡಿದ್ದು ತಪ್ಪು. ಸಿದ್ಧಾರ್ಥ್ ಅವರ ಪ್ರೆಸ್ ಮೀಟ್ಗೆ ಆ ರೀತಿ ತೊಂದರೆಯನ್ನು ಕೊಡಬಾರ್ದಿತ್ತು ಅಂತ ಅದನ್ನು ಖಂಡಿಸಿದ್ದೀವಿ, ಬಿಟ್ಟರೆ ಅದನ್ನು ಸಪೋರ್ಟ್ ಮಾಡ್ಕೊಂಡು ಯಾವತ್ತೂ ಹೋಗಿಲ್ಲ. ಸೊ ಕನ್ನಡದವರು ಈ ರೀತಿಯ ಗುಣವನ್ನು ಉಳ್ಳವರಾಗಿರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಈ ರೀತಿಯ ಬೆಳವಣಿಗೆಗಳು ಬೇರೆ ಚಿತ್ರರಂಗದಲ್ಲಿ ಕಮ್ಮಿ ಆಗುತ್ತೆ ಅಂತ ಭಾವಿಸ್ತಾ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.